ಚಿದ್ರಿ ಚೌರಸ್ತೆಯಿಂದ ಕೆಎಸ್ ಫಂಕ್ಷನ್ ಹಾಲ್ವರೆಗೂ ರಸ್ತೆ ಡಾಂಬರೀಕರಣ, ಬಿಟಿ ವರ್ಕ್ ಫಿನಿಶಿಂಗ್ ಕಾಮಗಾರಿ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರ ನೇತೃತ್ವದಲ್ಲಿ ಸುಮಾರು 4 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದ್ದು, ಈ 4 ಕೋಟಿ ವೆಚ್ಚದ ಅಭಿವೃದ್ಧಿ ಕೆಲಸದಲ್ಲಿ ಚಿದ್ರಿ ಚೌರಸ್ತೆಯಿಂದ ಕೆಎಸ್ ಫಂಕ್ಷನ್ ಹಾಲ್ವರೆಗೂ 1.5 ಕಿಲೋಮೀಟರ್ವರೆಗೂ ಬಿಟಿ ರಸ್ತೆ ಡಾಂಬರೀಕರಣ ಜೊತೆಗೆ ಡಿವೈಡರ್, ರಸ್ತೆ ಮಧ್ಯದಲ್ಲಿ 3 ಪೋಲ್ ಲೈಟು, ಚಿದ್ರಿ ಚೌರಸ್ತೆಯಿಂದ ರಹೀಂ ಖಾನ್ ಅವರ ಫಾರ್ಮ್ ಹೌಸ್ವರೆಗೂ ಡ್ರೈನೇಜ್ ಹಾಗೂ ಫುಟ್ಪಾತ್ ಕಾಮಗಾರಿ ಇದ್ದು, ಈಗಾಗಲೇ ಫುಟ್ಪಾತ್ ಹಾಗೂ ಡ್ರೈನೇಜ್ ಕಾಮಗಾರಿ ಪೂರ್ಣಗೊಂಡಿದ್ದು, ರಸ್ತೆ ಡಾಂಬರೀಕರಣ, ಬಿಟಿ ವರ್ಕ್ ಫಿನಿಶಿಂಗ್ ಕಾಮಗಾರಿ ನಡೆಯುತ್ತಿದೆ. ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಬೇಡಿ ಎಂದು ಈಗಾಗಲೇ ಸಚಿವ ರಹೀಂ ಖಾನ್ ಅವರು ಸೂಚನೆ ನೀಡಿದ್ದಾರೆ ಎಂದು ಬಿಟಿ ರಸ್ತೆ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿಯ ಸಬ್ ಕಾಂಟ್ರಾಕ್ಟರ್ ಅಬ್ದುಲ್ ರಜಾಕ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಬಿಟಿ ರಸ್ತೆ ಡಾಂಬರೀಕರಣ 2 ಹಂತದಲ್ಲಿ ಮಾಡುತ್ತಿದ್ದು, ಮುಂಚೆ 2 ಇಂಚಿನಷ್ಟು ಡಾಂಬರೀಕರಣ ಮಾಡಲಾಗಿತ್ತು. ಈಗ 1 ಇಂಚಿನಷ್ಟು ಡಾಂಬರೀಕರಣ ಫಿನಿಶಿಂಗ್ ವರ್ಕ್ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವರದಿ ರೋಹನ್ ಮನೋಹರ್ C9 ಕನ್ನಡ, ಬೀದರ್. ನಾನಿಲ್ಲಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾನೆ, ಬಿಟಿ ವರ್ಕ್ ಮಾಡ್ತಾ ಇದ್ದೇನೆ. ಇದು ರೋಡು ಈಗ ಸ್ಟಾರ್ಟ್ ಆಗಿರೋದು ಚಿದ್ರಿ ಚೌರಸ್ತಾ ಅಂತ ಹೇಳ್ಕೊಂಡು ಕೆಎಸ್ ಫಂಕ್ಷನ್ ಹಾಲ್ವರೆಗೂ ಇದೆ. ಐ ಥಿಂಕ್ 1.5 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ಇದು ರಹೀಂ ಖಾನ್ ಸಾವರ್ ಅವರ ಒಂದು ಅಂಡರಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕೆಲಸದಲ್ಲಿ ಯಾವುದೇ ಥರದ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 2 ಲೇಯರ್ ಇದೆ ಇದರಲ್ಲಿ. ಒಂದು ಸಲ 2 ಇಂಚ್ ಹಾಕಿದ್ವಿ, ಇನ್ನೊಂದು 1 ಇಂಚಿಗೆ ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ದೇವೆ. ಬಟ್ ಕ್ವಾಲಿಟಿಲಿ ಯಾವುದೇ ಥರ ಕಂಪ್ರಮೈಸ್ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಐ ಥಿಂಕ್ ಇದ್ರದ್ದು ಟೋಟಲ್ ಕಾಸ್ಟ್ ಐ ಥಿಂಕ್ 4 crores ಏನೋ ಇದೆ. ಬಟ್ ಬಿ ಟಿ ಅಷ್ಟೇ ಅಲ್ಲ, ಇದರಲ್ಲಿ ಪಾರ್ಕಿಂಗ್ ಇದೆ, ಟೈಲ್ಸ್ ಪಾರ್ಕಿಂಗ್ ಇದೆ, ಡಿವೈಡರ್ಸ್ ಇದೆ, ಬಿ ಟಿ ರೋಡ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ಸ್ ಪೋಲ್ಸ್ ಇದೆ, ಐ ಥಿಂಕ್ ಡ್ರೈನೇಜ್ ಅದು ಇದೆ ಇದರಲ್ಲಿ. ಇಷ್ಟೆಲ್ಲ ಸೇರಿಸಿ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ನಾವು ಬಿ ಟಿ ವರ್ಕ್ ನಾವು ಮಾಡ್ತಾ ಇದ್ದೇವೆ. ಸರ್ ಇದರಲ್ಲಿ ಯಾವುದು ಪೆಂಡಿಂಗ್ ಅದಕ್ಕೆ ಯಾವುದು ಉಳಿದಿಲ್ಲ. ಈಗ ಬಿ ಟಿ ವರ್ಕ್ ಇದು ಫಿನಿಶಿಂಗ್ ಲೇಯರ್ ಮಾಡ್ತಾ ಇದ್ದೀವಿ. ಇದು ಮಾಡಿದ ತಕ್ಷಣ ಇದು ಫಿನಿಶಿಂಗ್ ಆಗಿಬಿಡುತ್ತೆ. ಇದರಲ್ಲಿ ಅಲ್ಲಿವರೆಗೂ ಇದೆ. ಅದ್ರ ಮೆಜರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡಿದಾರಂತೆ. ಹಾಂ ಅದು ರೆಡಿ ಮಾಡಿದ್ದೇವೆ ಸರ್. ಅದು ಆ್ಯಕ್ಚುಲಿ ನಾವು ಈ ಒಂದು ಕೆಳಗಡೆದು ಹಾಕಿಬಿಟ್ಟಿರೋ ರೀಸನ್ ಅದೇ ಇತ್ತು. ಯಾಕಂತಂದರೆ ಅಲ್ಲೇ ಪ್ರತಿ ಸಲನೂ ಆ ಥರ ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅದು ಯಾಕೆ ಆಗ್ತಾ ಇದೆ ಒಂದು ಸೊಲ್ಯೂಷನ್ ಹುಡುಕಬೇಕಾಗಿತ್ತು ನಾವು. ಸೊ ಮಳೆಗಾಲ ಬಂದಮೇಲೆ ನಾವು ಸೊಲ್ಯೂಷನ್ ಹುಡುಕ್ಬಿಟ್ಟು ಅದಕ್ಕೆ ಏನು ಮಾಡಿಬಿಟ್ಟು ಸೈಡಿಗೆ ಫುಟ್ಪಾತನ್ನು ಹಾಕಿಬಿಟ್ಟು ಕೆಳಗಡೆ ನಂತರ ಸಿಂಕೇಜ್ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಹಳೆ ಮೆಟೀರಿಯಲ್ ಏನಿತ್ತಲ್ಲ ಎಲ್ಲ ತೆಗೆದುಬಿಟ್ಟು ಎಕ್ಸ್ಕವೇಷನ್ ಮಾಡಿ ಈಗ ಹೊಸ ಮೆಟೀರಿಯಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೇವೆ. ಹೋಪ್ಫುಲಿ ನೆಕ್ಸ್ಟ್ ಯಾವುದೇ ಆ ಥರ ಇಶ್ಯೂ ಆಗೋದಿಲ್ಲ ಸರ್. ಯಾಕಂದರೆ ಸುಮಾರಾಗಿ ಆ ಇಶ್ಯೂ ಇದ್ದೇ ಇತ್ತು. ಯಾರೇ ಸರ್ ಹಾಂ ಡ್ರೈನೇಜ್ ವರ್ಗೂ ಕಂಪ್ಲೀಟ್ ಆಗಿದೆ, ಫುಟ್ಪಾತ್ವರೆಗೂ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನು ಇಲ್ಲ ಅನಿಸುತ್ತೆ ಸರ್, ನನಗೆ ಅದು ಅಷ್ಟು ಐಡಿಯಾ ಇಲ್ಲ. ಮೋಸ್ಟ್ಲಿ ಇಲ್ಲ, ಅವ್ರದ್ದು ಎಷ್ಟಿದೆ ಅಷ್ಟು ಮಾಡಿಬಿಟ್ಟಿದ್ದಾರೆ. ರೋಡ್ ಮಾತ್ರ ಇದು ಕೆಎಸ್ ಫಂಕ್ಷನ್ ಅವ್ರಿಗೂ ಇತ್ತು, ಈಗ ಅಲ್ಲಿವರೆಗೂ ಮಾಡ್ತಾರೆ. ಇಲ್ಲ ಅದೇ ಪ್ಯಾಕೇಜಲ್ಲಿ ಬರುತ್ತೆ. ಬಟ್ ಹಾಂ ಡೆಫಿನೆಟ್ ಎಸ್ ಬೇರೆ ಸಬ್ ಕಾಂಟ್ರಾಕ್ಟರ್ ಇರ್ತಾರೆ. ನಮ್ಮದು ರೋಡ್ ಮಾತ್ರ ಇರೋದು. ಸೊ ನಾವು ರೋಡಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವುದು ಫುಟ್ಪಾತ್ ಮಾಡ್ತಾ ಇರೋದು ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾರು. ಹಾಂ ಸರ್, ಇದರಲ್ಲಿ ಅದಕ್ಕೋಸ್ಕರ ನಾವು 4 months ಹಾಕಿ ಬಿಟ್ಟಿದ್ವಿ. ಯಾವುದೇ ಪ್ರಾಬ್ಲಮ್ಸು ಬಂದಿಲ್ಲ, ತಾವು ನೋಡ್ಕೋಬೋದು. ಯಾಕಂದ್ರೆ ಈಗ ಆಲ್ರೆಡಿ ನಾವು ಮೊನ್ನೆ ಮಾಡಿದ್ದೀವಿ ಆ ಕಡೆ. ಈಗ ಇದೆ ಆಲ್ರೆಡಿ ನಾವು ನಿಂತ್ಕೊಂಡಿರೋದು 4 ರಿಂದ 5 ತಿಂಗಳ ಹಿಂದ್ಗಡೆ ಹಾಕಿರೋ ರೋಡು. ತಮಗೇನಾದರೂ ಡೌಟ್ ಇದ್ದರೆ ಚಿದ್ರಿ ಚೌರಸ್ತಾ ಇಟ್ಕೊಂಡು ಅದು ನಮ್ಮದು ಕೆಎಸ್ ಫಂಕ್ಷನ್ ಅವ್ರಿಗೂ ನೀವು ಚೆಕ್ ಮಾಡಿ. ಹಾಂ ಎಸ್ ಇಲ್ಲ ಸರ್, ಯಾಕೆಂದರೆ ಅದು ಯಾಕೆ ಟಚಪ್ ಮಾಡಿದ್ವಿ ಅಂದರೆ ಅಲ್ಲೇ ನೀರದು ಪ್ರತಿ ಸಲನೂ ಸಿಂಕೇಜ್ ಆಗ್ತಾ ಇತ್ತು. ಆ ಒಂದು ಸಿಂಕೇಜ್ ಎಲ್ಲಿಂದ ಬರ್ತಾ ಇದೆ ಅಂತ ಆ ಪ್ರಾಬ್ಲಮ್ಸನ್ನು ಫೈಂಡ್ ಮಾಡಲಿಕ್ಕೆ ನಾವು ರೈನಿ ಸೀಸನ್ ವೇಟ್ ಮಾಡ್ತಾ ಇದ್ವಿ. ಆ ರೈನಿ ಸೀಸನಲ್ಲೇ ನಮಗೆ ಗೊತ್ತಾಯಿತು ಆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಅದನ್ನು ಫುಟ್ಪಾತ್ ಆಗಿಬಿಟ್ಟು ಆ ಸಿಂಕೇಜ್ ಏನಾಗ್ತಾಯಿದೆ ಅದನ್ನು ಸ್ಟಾಪ್ ಮಾಡಿದ್ದೇವೆ. ಸ್ಟಾಪ್ ಮಾಡಿಬಿಟ್ಟು ಹಳೆ ಮೆಟೀರಿಯಲ್ ಎಲ್ಲ ತೆಗೆದುಬಿಟ್ಟು ಈಗ ಹೊಸ ಮೆಟೀರಿಯಲ್ ಹಾಕಿದ್ದೇವೆ. ಇನ್ಮೇಲೆ ಅದು ಫಿನಿಶಿಂಗ್ ಕೊಡ್ತೇವೆ. ಮುಂದೆ ಏನು ಮೋಸ್ಟ್ಲಿ ಅದು ತೊಂದರೆಗಳು ಆಗೋದಿಲ್ಲ ಸರ್. ओके सर, मेरा दिल्ली का रूटीन यही रोड है. 6-7 दिन से काम चल रहा है इधर. मैं भी एक सिविल इंजीनियर हूँ ऑलरेडी, तो देख रहा हूँ इसका काम बहुत फिनिशिंग से, अच्छी हाई क्वालिटी से बेहतरीन काम चल रहा है. और रोड का स्लोप देख रहा है मैं, एकदम बेहतरीन है. कुछ पानी ठहरने का कुछ चांस नहीं है. काम बहुत 1 नंबर का काम हो रहा है सर. चिदरी चौरस्ते से पूरा केएस फंक्शन हॉल तक मैं 6-7 दिन से ऑब्जर्व कर रहा है डेली, और बहुत बेहतरीन काम हो रहा है. आपका नाम बोलिए. मेरा नाम मोहम्मद ताजुद्दीन है. मैं मैलूर में रहता है. मैलूर से मैं इधर चिदरी रोड से ऐसे ही जाता है मेरे काम पे.
तो मैं इधर 6-7 दिन से मैं इधर आता होटल में चाय वगैरह भी पी के ऑब्जर्व करके बैठ के देख रहा है, लेकिन बहुत बेहतरीन काम हो रहा है। मटेरियल का क्वालिटी भी बहुत बेहतरीन है।